ಸಿಂದಗಿ ಪಟ್ಟಣದ ಸರ್ವೆ ನಂಬರ್ 842ರ 2 ಎಕರೆ 10 ಗುಂಟೆಗೆ ಸಂಬಂಧಿಸಿದಂತೆ ನಾವು ಅಂದರೆ ತಾಲೂಕು ಆಡಳಿತ ಮತ್ತು ಪುರಸಭೆ ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರ ಭದ್ರತೆಯಲ್ಲಿ ಇಂದು ನಾವು ತೆರವು ಕಾರ್ಯವನ್ನು ಪ್ರಾರಂಭ ಮಾಡಿಸಿದ್ದೀವಿ. ತಮ್ಮೆಲ್ಲರಿಗೂ ತಿಳಿದಿರುವಂತೆ 1991ರಲ್ಲಿ ಈ ಸದರಿ 842 ಸರ್ವೆ ನಂಬರ್ನ ಒಂದು ಏನು ಜಮೀನಿತ್ತಲ್ಲ ಅದು ನಾವು ಕಂದಾಯ ಇಲಾಖೆಯಿಂದ ಪುರಸಭೆಗೆ ಹಸ್ತಾಂತರ ಮಾಡಿರ್ತೀವಿ. ಅದಾದ ನಂತರ ಪುರಸಭೆಯವರು ಅಲ್ಲಿ ಪ್ಲಾಟ್ ಮಾಡಿಬಿಟ್ಟು ಹಕ್ಕುಪತ್ರವನ್ನು ವಿತರಣೆ ಮಾಡಿರ್ತಾರೆ. ಸೊ ಆ ಸಮಯದಲ್ಲಿ ಅವರು ಏನು ಓನರ್ ಇರ್ತಾರಲ್ಲ ಕರ್ಜಿಯನ್ನವರು ಒಂದು ಅಸಲು ದಾವೆಯನ್ನು ಮಾನ್ಯ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ನ್ಯಾಯಾಲಯ ವಿಜಯಪುರದಲ್ಲಿ ಹಾಕ್ತಾರೆ. ಸೊ ಅದಾದ ನಂತರ ಏನೇನು ಇನ್ಸಿಡೆಂಟ್ ಆದಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂದಗಿ ಪಟ್ಟಣದ ಸರ್ವೆ ನಂಬರ್ 842ರ 2 ಎಕರೆ 10 ಗುಂಟೆಗೆ ಸಂಬಂಧಿಸಿದಂತೆ ಮಾನ್ಯ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ನ್ಯಾಯಾಲಯ ವಿಜಯಪುರ ಇವರಲ್ಲಿ ಅಸಲು ದಾವೆ ನಂಬರ್ 69/2005ನೇ ಎತ್ತರದಲ್ಲಿ ಆಗಿರುವ ತೀರ್ಪು ದಿನಾಂಕ 25/9/2000ರಲ್ಲಿ ಸದರಿ 2 ಎಕರೆ 10 ಗುಂಟೆ ಜಮೀನು ಶ್ರೀಮತಿ ಮರಿಯಂಬಾ ಅಬ್ದುಲ್ ಸಾಹೇಬ್ ಕರಜಿ ಇವರ ಆಸ್ತಿ ಮಾಲೀಕರೆಂದು ಘೋಷಣೆ ಮಾಡಿ ಸದರಿ ಆಸ್ತಿಯನ್ನು ದಾವೆದಾರರಿಗೆ ಸ್ವಾಧೀನತೆ ನೀಡಲು ಮಾನ್ಯ ನ್ಯಾಯಾಲಯವು ಪ್ರತಿವಾದಿಗಳಿಗೆ ಆದೇಶ ಮಾಡಿರುತ್ತದೆ. ಸೊ ಈ ಸದರಿ ಪ್ರಕರಣದಲ್ಲಿ ಪ್ರತಿವಾದಿಗಳು ಯಾರಂದ್ರೆ ಡಿಪೆಂಡೆಂಟ್ ನಂಬರ್ 1 ಬಂದ್ಬಿಟ್ಟು ಅಧ್ಯಕ್ಷರು ಪುರಸಭೆ, ಡಿಪೆಂಡೆಂಟ್ ನಂಬರ್ 2 ಬಂದ್ಬಿಟ್ಟು ಚೀಫ್ ಆಫೀಸರು ಪುರಸಭೆ, ಡಿಪೆಂಡೆಂಟ್ ನಂಬರ್ 3 ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ, ಡಿಪೆಂಡೆಂಟ್ ನಂಬರ್ 4 ಉಪವಿಭಾಗಾಧಿಕಾರಿಗಳು ಇಲ್ಲಿ, ಡಿಪೆಂಡೆಂಟ್ ನಂಬರ್ 5 ಬಂದ್ಬಿಟ್ಟು ತಹಶೀಲ್ದಾರ್ ಸಿಂದಗಿ. ಅದಾದ ನಂತರ ಇಲ್ಲಿ ಇದರ ವಿರುದ್ಧ ಪುರಸಭೆ ವತಿಯಿಂದ ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದಲ್ಲಿ ಒಂದು ರೆಗ್ಯುಲರ್ ಫಸ್ಟ್ ಅಪೀಲ್ ಅಂತ ಹಾಕೊಂಡಿರ್ತಾರೆ. ಸೊ ಅದರಲ್ಲಿ ಕೂಡ ಈ ಲ್ಯಾಂಡು ಶ್ರೀಮತಿ ಮರಿಯಂಬಾ ಅಬ್ದುಲ್ ಸಾಹೇಬ್ ಕರಜಿ ಅವ್ರ ಪರವಾಗುತ್ತೆ. ಅದಾದ ನಂತರ 2013ರಲ್ಲಿ ಕರಜಗಿ ಫ್ಯಾಮಿಲಿಯವರು ಒಂದು ಈ ಸದರಿ ನ್ಯಾಯಾಲಯದಲ್ಲಿ ನಮ್ಮ JMFC ಸಿಂದಗಿಯಲ್ಲಿ ಒಂದು ಎಕ್ಸಿಕ್ಯೂಟಿವ್ ಪಿಟಿಷನ್ ಅಂತ ಹಾಕುತ್ತಾರೆ. ಎಕ್ಸಿಕ್ಯೂಟಿವ್ ಪಿಟಿಷನ್ ಹಾಕೊಂಡು ಒರಿಜಿನಲ್ ಸೂಟ್ ಪ್ರಕಾರ ನಮ್ಗೆ ಏನು ದಾವ ಇದೆಯಲ್ಲ ಲ್ಯಾಂಡು ಈ ಕಬ್ಜಾ ಪಡಿಸ್ಬೇಕಂತ ಹೇಳ್ಬಿಟ್ಟು 2013ರಲ್ಲಿ ಅವರು ಈ ಕೇಸನ್ನು ಫೈಲ್ ಮಾಡ್ತಾರೆ. ಇದಾದ ನಂತರ ನಮ್ಮ ಪುರಸಭೆಯವರು ಸುಪ್ರೀಂ ಕೋರ್ಟಲ್ಲಿ ದಿನಾಂಕ 1/12/2014ರಂದು ಸ್ಪೆಷಲಿ ಅಪೀಲ್ ನಂಬರ್ 18724/2014ರಲ್ಲಿ ಪ್ರಕರಣ ದಾಖಲಿಸ್ತಾರೆ. ಅಲ್ಲಿಯೂ ಕೂಡ ಈ ಪ್ರಕರಣ ಅವರು ಕರಜಿಗವರ ಪರವಾಗುತ್ತೆ. ನಂತರ 21/11/2014ರಂದು ಸದರಿ ದಾವೆದಾರರಿಗೆ 2 ಎಕರೆ 10 ಗುಂಟೆ ಜಾಗವನ್ನು ಹಸ್ತಾಂತರಗೊಳಿಸುವಂತೆ ಪ್ರತಿವಾದಿಗಳಿಗೆ ಮಾನ್ಯ ನ್ಯಾಯಾಲಯ ಆದೇಶ ಮಾಡುತ್ತೆ. ಅದಾದ ನಂತರ ಮತ್ತೆ ಪುರಸಭೆಯವರು ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದಲ್ಲಿ ರೂಟ್ ಪೆಟಿಷನ್ ನಂಬರ್ 203616/2024 ಪ್ರಕರಣವನ್ನು ದಾಖಲೆ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಮಾನ್ಯ ಕಲಬುರಗಿ ನ್ಯಾಯಾಲಯವು ಕೂಡ ಆ ಪ್ರಕರಣವನ್ನು ಅಲ್ಲೇ ವಜಾ ಮಾಡುತ್ತೆ. ಮುಂದುವರೆದು ಮತ್ತೊಮ್ಮೆ ಪುರಸಭೆ ಸಿಂದಗಿಯವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು SLP ಹಾಕುತ್ತಾರೆ. ಅಂದರೆ ಇಂಟ್ರಿ ಅಪೀಲ್ ನಂಬರ್ 157/859/2025ರಂದು. ಇದು ಯಾವಾಗ 16/7/2025ರಂದು ಅಲ್ಲಿಯೂ ಕೂಡ ಈ ಪ್ರಕರಣ ವಜಾ ಆಗುತ್ತೆ. ಸೊ ಇಲ್ಲಿ ನಮ್ಮ ಸಿಂದಗಿ ಕೋರ್ಟಲ್ಲಿ ಎಕ್ಸಿಕ್ಯೂಟಿವ್ ಪಿಟಿಷನ್ ರನ್ನಿಂಗ್ ಇರುತ್ತೆ. ಎಕ್ಸಿಕ್ಯೂಟಿವ್ ಪಿಟಿಷನ್ ರನ್ನಿಂಗ್ ಇರುವಾಗ ಈ ಎಕ್ಸಿಕ್ಯೂಟಿವ್ ಪಿಟಿಷನ್ಗೆ ಯಾವುದೇ ರೀತಿಯ ತಡೆಯಾಜ್ಞೆ ಇರಲಿಲ್ಲ. ಸೊ ಒಂದು ಆದೇಶ ಮಾಡುತ್ತೆ. ಹಿರಿಯ ದಿವಾಣಿ ನ್ಯಾಯಾಧೀಶ ಸಿಂದಗಿರವರು ಸದರಿ ಜಾಗವನ್ನು ದಾವೆದಾರರಿಗೆ ಹಸ್ತಾಂತರಿಸುವಂತೆ ಸೂಚಿಸಿ ಮಾನ್ಯ ನ್ಯಾಯಾಲಯವು ದಿನಾಂಕ 21/6/2025ರಂದು ಪೊಲೀಸ್ ಇಲಾಖೆಯ ಭದ್ರತೆಯಲ್ಲಿ ಕಬ್ಜಾ ನೀಡಲು ಆದೇಶ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಸುಮಾರು 11 ವರ್ಷಗಳ ಹಿಂದೆ ದಾವಾ ಆಸ್ತಿಗೆ ಸಂಬಂಧಿಸಿದ ವಿವಾದವು ಬಗೆಹರಿದಿದ್ದು, ದಾವಾ ಆಸ್ತಿಯ ಮಾಲೀಕರು ವಾದಿಯೆಂದು ಮತ್ತು ಪ್ರತಿವಾದಿಯವರು ದಾವಾ ಆಸ್ತಿಯ ಕಬ್ಜಾವನ್ನು ವಾದಿಗೆ ಹಸ್ತಾಂತರಿಸಬೇಕೆಂದು ಆಗಿರುವ ಆದೇಶವು ಅಂತಿಮ ಹಂತದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ನಮ್ಮದು JMFC ಕೋರ್ಟ್ ಆರ್ಡರ್ ಮಾಡುತ್ತೆ. ಸೊ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ನ್ಯಾಯಾಲಯವು ವಾದಿಯವರಿಗೆ ಸದರಿ ಜಮೀನಿನ ಕಬ್ಜಾವನ್ನು ನೀಡದೇ ಇರುವ ಕುರಿತು ಪ್ರತಿವಾದಿಗಳಿಗೆ ದಿನಾಂಕ 16/7/2025ರಂದು ಕಾರಣ ಕೇಳಿ ನೋಟಿಸು ಇಶ್ಯೂ ಮಾಡುತ್ತೆ. ನಂತರ ಪುರಸಭೆಯವರ ವತಿಯಿಂದ ದಿನಾಂಕ 23/7/2025 ನಂತರ 14/8/2020ರಂದು ಮಾನ್ಯ ನ್ಯಾಯಾಲಯಕ್ಕೆ ತೆರವು ಕಾರ್ಯಾಚರಣೆಗೆ ಕಾಲಾವಕಾಶ ಕೋರಿ ಪ್ರತಿವಾದಿಗಳ ಕಾಲಾವಕಾಶ ಕೋರ್ತಾರೆ. ಸೊ ಇದನ್ನ ನ್ಯಾಯಾಲಯ ಕನ್ಸಿಡರ್ ಮಾಡಿಬಿಟ್ಟು ನಮಗೆ 10/9/2025ರಲ್ಲಿ ನೀವು ತೆರವು ಪಡಿಸಬೇಕಂತ ಹೇಳ್ಬಿಟ್ಟು ಒಂದು ಕೊನೆಯ ದಿನಾಂಕ ನೀಡುತ್ತೆ. ಸೊ ಇದನ್ನು ಕನ್ಸಿಡರ್ ಮಾಡಿಬಿಟ್ಟು ಪುರಸಭೆ ಸಿಂದಗಿ ವತಿಯಿಂದ ಸದರಿ ಆಸ್ತಿಯಲ್ಲಿ ವಾಸವಾಗಿರುವ ನಿವಾಸಿಗಳಿಗೆ ದಿನಾಂಕ 21/8/2025, 25/8/2025 ಮತ್ತು 3/9/2025ರಂದು ಈ ಥರ 3 ನೋಟಿಸ್ ನೀಡಲಾಗಿರುತ್ತದೆ. ಸದರಿ ಮಾನ್ಯ ನ್ಯಾಯಾಲಯದ ಆದೇಶ ಪಾಲನೆಗಾಗಿ ಇಂದು ದಿನಾಂಕ 8/9/2025ರಂದು ಸದರಿ ದಾವೆ ಆಸ್ತಿಯಲ್ಲಿರುವ ಮನೆ, ಶೆಡ್ಡು, ಖಾಲಿ ಜಾಗವನ್ನು ಇಂದು ಪೊಲೀಸ್ ಇಲಾಖೆ ಭದ್ರತೆಯೆಂದು ತೆರವುಗೊಳ್ಳುವ ಕಾರ್ಯ ಪ್ರಗತಿಯಲ್ಲಿದೆ.